ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಲ್ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್ ಜೊತೆ ಹಾಗೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಇಷ್ಟ ಆಗೋದು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇದರಲ್ಲಿ ಅರಿಶಿನ ಶಾಸ್ತ್ರದಿಂದ ಹಿಡಿದು ಮದುವೆ ಆಗಿ ಮನೆ ಒಳಗಡೆ ಸೊಸೆಯನ್ನು ಬರಮಾಡ್ಕೊಂಡು ತನಕ ಈ ವಿಡಿಯೋ ಇದರಲ್ಲೇ ಬರುತ್ತೆ ನೋಡಿ. ಎಲ್ಲ ಸ್ವಲ್ಪ ಸಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಇದು ಬಂದು ಅರಿಶಿನ ಶಾಸ್ತ್ರ. ಇವನೇ ಮದುವೆ ಗಂಡು, ನನ್ನ ತಮ್ಮ ಅಂತ ಹೇಳಿದ್ನಲ್ವಾ, ಇವನ ಹೆಸರು ಬಂದು ಗಿರೀಶ್ ಅಂತ ಹೇಳ್ಬಿಟ್ಟು. ಇನ್ನೊಬ್ಬ ತಮ್ಮ ಇದ್ದಾನೆ, ಅವನು ಹರೀಶ್ ಅಂತ ಹೇಳ್ಬಿಟ್ಟು. ಇವರಿಬ್ಬರು ಗಂಡು ಮಕ್ಕಳು. ಇಲ್ಲಿ ತಂಗಿ ಕಾಣ್ತಾ ಇರ್ಬೋದು. ನೈಟ್ ಅರಿಶಿನ ಶಾಸ್ತ್ರಕ್ಕೆ ಹೋಗಿದ್ರು, ನಮ್ಮನ್ನು ಕರೆದ್ರು, ನಾವು ಹೋಗಲಿಲ್ಲ. ಇಲ್ಲಿ ನೈಟ್ ಅರಿಶಿನ ಶಾಸ್ತ್ರ ಎಲ್ಲ ಆದಮೇಲೆ ಮಾರ್ನಿಂಗು ಬಳೆ ಶಾಸ್ತ್ರ ನಡೀತಾ ಇರೋದು. ಅವತ್ತು ನೈಟ್ಗೆ ರಿಸೆಪ್ಷನ್ನು. ಈಗ ಇಲ್ಲಿ ಬಂದು ಫ್ರೆಂಡ್ಸ್, ನನಗೆ ಮದುವೆಗೆ ಹೋಗೋಣ ಅಂತೇಳಿ ರೆಡಿ ಆಗಿದ್ದೀನಿ. ನೀವೆಲ್ಲ ನೋಡಿರ್ಬೋದು, ಅರಿಶಿನ ಶಾಸ್ತ್ರ ಹಾಗೆ ಬಳೆ ಶಾಸ್ತ್ರ ಎಲ್ಲ ಸ್ವಲ್ಪ ವೀಡಿಯೋಸ್ನ ಹಾಗೆ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಈಗ ತಮ್ಮನ ಮದುವೆ ಇದು, ಹಾಗಾಗಿ ಹೋಗ್ತಾ ಇದ್ವಿ. ನಾನು, ಹಸ್ಬೆಂಡು, ಮಗ ಎಲ್ಲ ರೆಡಿಯಾಗಿ. ಮಗಳು ಬರೋದಿಲ್ಲ ಅಂತ ಹೇಳಿದ್ಲು, ಹಾಗಾಗಿ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಈಗ ಅಕ್ಕ ಅವರು ಎಲ್ಲರೂ ಬರ್ತಾರೆ, ಎಲ್ಲ ಜಾಯ್ನ್ ಆಗ್ತಾರೆ, ತಂಗಿಯವರೆಲ್ಲನೂ. ನನಗೆ ಇಲ್ಲಿಂದ ಹೊರಡ್ತೀನಿ. ಫ್ರೆಂಡ್ಸ್, ಹೋಗ್ತಾ ಎಂಟ್ರೆನ್ಸ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಇಲ್ಲಿ ಅಪ್ಪ ಮಗ ಲೇಟ್ ಆಯಿತು. ಅಷ್ಟರಲ್ಲಿ ಮಾವ ಮಗ ಮತ್ತು ಅಕ್ಕ ಬಾವ ಎಲ್ಲರೂ ಬಂದು ವೆಯ್ಟ್ ಮಾಡ್ತಾಯಿದ್ರು. ಈಗ ನಾವು ಸ್ಟೇಜ್ ಮೇಲೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಹೋಗ್ತಾ ಇರೋವಂಥದ್ದು ಈಗ ಎಲ್ಲರೂ ಅದಕ್ಕೆಲ್ಲ ನಗಿತಾ ಇದ್ರು. ಮತ್ತು ಹಸ್ಬೆಂಡು, ಇಲ್ಲಿ ಬಾವ ಇದ್ದಾರೆ, ಮಗ ಎಲ್ಲ ಇಷ್ಟು ಜನ ತಂಗೀರು ಬಂದಿದ್ದಾರೆ, ಅವರು ಕೂಡ. ಈಗ ನೋಡಿ, ಹೋಗಿ ಫೋಟೋ ಎಲ್ಲ ಇಸ್ಕೊಂಡ್ಬಂದು ಇಲ್ಲಿ ಕೂತ್ಕೊಂಡ್ವಿ. ಅದನ್ನು ಸ್ಲಿಪ್ಪಿಂಗ್ ಮಿಸ್ ಆಗೋಯ್ತು. ನಾನು ವಿಡಿಯೋ ಮಾಡೋಕ್ಕೆ ಯಾರ ಕೈಯಲ್ಲೂ ಕೊಟ್ಟಲೇ ಇಲ್ಲ, ಮಿಸ್ ಆಗೋಯ್ತು. ಇಲ್ಲಿ ಅಕ್ಕನ ಮಗ ಮತ್ತು ತಂಗಿ ಮಗಳು, ನನ್ನ ಮಗ ಎಲ್ಲರೂ ಹೀಗೆ ಮಾತಾಡ್ತಾ ಎಲ್ಲ ಕೂತ್ಕೊಂಡಿದ್ವಿ. ಇಲ್ಲಿ ತಂಗಿ ಮತ್ತು ಹಸ್ಬೆಂಡ್, ಬಾವ ಅವರೆಲ್ಲ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಎಲ್ಲ ಊಟಕ್ಕೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಬಷ್ಟರಲ್ಲಿ ತಂಗಿಯವರೆಲ್ಲ ಬಂದಿದ್ರು. ಇನ್ನೊಬ್ಬ ತಂಗಿ, ಅವ್ರ ಹಸ್ಬೆಂಡು, ಮತ್ತು ಅತ್ತೆ, ನಮ್ಮ ಅತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ದೇವ್ರು ಮಾಡಿದ್ದಾಗ ತೋರಿಸಿದ್ನಲ್ವ, ಅವರು, ಅವ್ರ ಮಗ ಎಲ್ಲನೂ ಬಂದಿದ್ರು. ಯಾಕಂದರೆ ಎಲ್ಲ ಗೊತ್ತಿರೋದ್ರಿಂದ ಎಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊಂಡು ಎಲ್ಲ ಇದ್ವಿ. ಆಮೇಲೆ ಇನ್ನೇನು ತುಂಬ ಜನ, ರಿಸೆಪ್ಷನ್ ಅಲ್ವಾ, ಎಲ್ಲ ಈಗ ಮಾರ್ನಿಂಗಿಂತ ನೈಟೇ ಬರ್ತಾರೆ. ತುಂಬ ಅಂದರೆ ತುಂಬಾ ರಶ್ ಆಗ್ತಾ ಹೋಗ್ತಾಯಿತ್ತು. ನಾವು ಕೂಡ 9 ತನಕ ಏನೋ ಇದ್ದು ಮತ್ತೆ ಹೊರಟ್ವಿ. ಈಗ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಗಿಫ್ಟ್ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟೊಂದು ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಗಿಫ್ಟ್ ಕೊಡ್ತಾ ಇದ್ದಾರೆ. ಹಾಗೆ ತಂಗಿಯವರು ಕೂಡ ಈಗ ಫೋಟೋಸ್ಗೆ ಅಂತ ಹೋದರು. ಹಾಗಾಗಿ ನಾನು ಅವಳನ್ನ ವಿಡಿಯೋ ಮಾಡೋಣ ಅಂತ ಹೇಳಿ ಹೋದಾಗ, ಹೀಗೆ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವ, ಅವ್ರನ್ನೆಲ್ಲ ಹಾಗೆ ಕ್ಯಾಚ್ ಮಾಡಿ ನಾನು ಇಲ್ಲಿ ನಿಂತ್ಕೊಂಡು ವೀಡಿಯೋಸ್ ಮಾಡ್ತಾ ಇರ್ಬೇಕಾದ್ರೆ ಹಿಂಗೆ ಬಂದ ಹಾಗೆ ಮಾತಾಡ್ತಾ ಇದ್ವಿ. ಇವನೇ ತಮ್ಮ ಹರೀಶ್ ಅಂತ ಹೇಳ್ಬಿಟ್ಟು, ಇವ್ರ ಅಣ್ಣನ ಮದುವೆ ಗಿರೀಶು ಅನ್ನೋದು. ಈಗ ಅದಕ್ಕೆ ಹೇಳ್ತಾ ಇದ್ರು, ಹೀಗೆ ಏನಕ್ಕೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ನಲ್ಲ, ಈಗ ಹೇಳ್ಕೊಂಡು ನಗ್ತಾ ಇದ್ವಿ. ಇಲ್ಲಿ ತಂಗಿ ಮತ್ತು ತಂಗಿ ಗಂಡ ಎಲ್ಲನೂ ಫೋಟೋಸ್ ಇಡಿಸ್ಕೊತಾ ಇದ್ದಾರೆ. ಮತ್ತು ಅತ್ತೆ ಮಗ ಕೂಡ ಬಂದಿರೋವಂಥದ್ದು. ಹೀಗೆ ಅವರು ಕೂಡ ಫೋಟೋಸ್ ಇಸ್ಕೊತಿದ್ರು. ನಾವೆಲ್ಲ ಮೊದಲೇ ಬಂದಿದ್ವಿ, ಊಟ ಎಲ್ಲ ಮುಗ್ದಿತ್ತು ನಮ್ಮದು. ಇವರು ಈಗ ಬಂದರು, ಹಾಗಾಗಿ ಇವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ವಿ ನಾವು. ಇನ್ನೇನು ಅವರು ಕೂಡ ಬರ್ತಾರೆ. ಅವ್ರು ಬಂದಮೇಲೆ ನಾವು ಇನ್ನೇನು ಹೊರಡ್ತೀವಿ, ಸ್ವಲ್ಪ ಹೊತ್ತಿತ್ತು ಅಷ್ಟೇ.
ಇನ್ನು ಅವರಾದ್ಮೇಲೆ ಅತ್ತೆ ಮಗ ಬಂದಿದ್ದಾರೆ ನೋಡ್ತಾ ಇರ್ಬೋದು. ಲಾಸ್ಟ್ ಟೈಮ್ ಅತ್ತೆ ಅಂತ ಹೇಳಿದ್ನಲ್ಲ, ಯಾರು ಮಾಡಿರೋವಂಥದ್ದು ಅವರು ಕೂಡ ಬಂದಿದ್ದರು. ಎಲ್ಲ ಗೊತ್ತಿರೋವಂಥವ್ರೆ ರಿಲೇಷನ್ಸ್ ಮದುವೆನಲ್ಲಿ. ಹಾಗಾಗಿ ಅವರು ಕೂಡ ಬಂದಮೇಲೆ ಅವ್ರನ್ನ ಮಾತಾಡಿಸ್ಕೊಂಡು, ಈಗ ತಂಗಿ ಮಗಳನ್ನ ಕರ್ಕೊಂಡು ಬಂದು ಅವ್ರನ್ನ ಮಾತಾಡಿಸ್ಕೊಂಡು ಎತ್ಕೊಂಡಿದ್ದೀನಿ. ಅವಳು ಕರೆದ್ರೆ ಬರ್ತಾನೆ ಇಲ್ಲ, ಯಾಕಂದರೆ ಒಂದು ವೀಕ್ 15 ಡೇಸ್ ಆಗಿರುತ್ತೆ ನಾವು ಮುಖ ಪರಿಚಯ. ಅಷ್ಟರಲ್ಲಿ ಅವಳು ಮರ್ತೋಗಿರ್ತಾಳೆ, ಮತ್ತೆ ಕರೆದಾಗ ಬರೋದಿಲ್ಲ. ಈಗ ಅಲ್ಲಿ ಹೋದ್ಮೇಲೆ ಹಸ್ಬೆಂಡ್ ಕರೀತಾರೆ ಬಾ ಅಂತ, ಅದಕ್ಕೆ ಅವಳು ಬರೋದಿಲ್ಲ ಅಂತೇಳಿ ಇದು ಮಾಡ್ತಾಯಿದ್ಲು. ನಾವು ಇನ್ನೇನು ಮನೆಗೆ ಬಂದ್ವಿ. ಮತ್ತು ನಾವು ಕೂಡ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟ್ರಲ್ಲಿ 9:30 10 o'clock ಆಗೇ ಹೋಯಿತು. ಬರೋ ಸಾಕಾಗುತ್ತೆ, ಯಾಕಂದರೆ ಎಲ್ಲರೂ ಹೊರಗಡೆ ಹೋಗಿ ಬರೋಷ್ಟ್ರೊಳಗಡೆ ಮನೆಗೆ ಸ್ವಲ್ಪ ಟಯರ್ಡ್ ಅನಿಸ್ಬಿಡುತ್ತೆ. ಇನ್ನೇನು ಬಂದ್ವಿ, ಮಗನ ಕೂಡ ನಿದ್ದೆ ಬಂದಿತ್ತು. ಅವನು ಸ್ವಲ್ಪ ಗಲಾಟೆ ಮಾಡ್ತಿದ್ದ, ಹಾಗೆ ಡ್ರೆಸ್ ಎಲ್ಲ ಅವನಿಗೂ ಚೇಂಜ್ ಮಾಡಿ ಅವನ್ನ ಮಲಗಿಸಿ ನಾವು ಮನೆಗೆ ಬಂದ್ವಿ. ಅದೇ ತಂಗಿ ಅಲ್ಲೇ ಸ್ಟೇ ಇದ್ದಾಳೆ. ನೈಟ್ ರಿಸೆಪ್ಷನ್ ಎಲ್ಲ ಮುಗ್ದಾದ್ಮೇಲೆ ಹೆಣ್ಣು ಗಂಡು ಊಟ ಮಾಡ್ತಾ ಇರೋಂಥ ವಿಡಿಯೋ ಸ್ಲಿಪ್ಪಿಂಗ್ನ ಇದು ಅವಳು ಕಳಿಸಿದ್ಲು, ಅದನ್ನ ಇದರಲ್ಲೇ ಹ್ಯಾಡ್ ಮಾಡ್ತಾ ಇದ್ದೀನಿ. ಮದುವೆ ಅನ್ನೋದು ಎಲ್ಲರ ಲೈಫಲ್ಲೂ ಫಸ್ಟ್ ಒನ್ ಟೈಮ್ ಬರೋದ್ರಿಂದ ಎಂಜಾಯ್ ದ ಲೈಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಒಂದು ಕ್ಷಣಗಳ ಇದನ್ನು ನೋಡಿದಾಗ ನಮ್ಮ ಮದುವೆ ಆಗಿರೋಂಥ ನೆನಪು ಮೆಮೊರೀಸ್ ಖಂಡಿತ ನಮ್ಮ ಕಣ್ಮುಂದೆ ಬರುತ್ತೆ. ಇನ್ನೇನು ರಿಸೆಪ್ಷನ್ ಎಲ್ಲ ಮುಗೀತು, ಬೆಳಗ್ಗೆ ಮುಹೂರ್ತದಲ್ಲಿ ಹೋಗಿ ಸ್ಟಾರ್ಟ್ ಆಗಿದೆ. ಇದು ಬೆಳಗ್ಗೆ ನಾನು ಮುಹೂರ್ತಕ್ಕೆ ಹೋಗೋಕ್ಕಾಗಲಿಲ್ಲ, ಅವ್ರ ಮಾವ ಬರ್ತಿರೋದ್ರ ಕಾರಣಕ್ಕೆ ನಾವು ಬೆಳಗಿನ ಮುಹೂರ್ತಕ್ಕೆ ಹೋಗೋಕ್ಕಾಗಿರಲಿಲ್ಲ. ಈಗ ಬೆಳಗ್ಗೆನೇ ಮಾಂಗಲ್ಯ ಧಾರಣೆ ನಡೀತಾ ಇದೆ. ಮದುವೆಗೆ ಅಪ್ಪ ಅಮ್ಮ ಮತ್ತು ಅಕ್ಕ ತಂಗಿಯರು ಎಲ್ಲರೂ ಹೋಗಿದ್ದಾರೆ. ನಾನು ಹೋಗಲಿಲ್ಲ, ಮತ್ತು ಅಕ್ಕ ನೈಟೆಲ್ಲ ಬಂದಿದ್ದಲ್ವ, ಬೆಳಗ್ಗೆ ಅವರು ಕೂಡ ಬಂದಿಲ್ಲ. ಇಲ್ಲಿ ಇನ್ನೇನು ಮಾಂಗಲ್ಯ ಧಾರಣೆ ಎಲ್ಲ ಮುಗೀತಾ ಬರ್ತಾ ಇದೆ. ಮುಹೂರ್ತ ನಡೀತಾ ಇದೆ. ಅದು ಕೂಡ ಸ್ಲಿಪ್ಪಿಂಗ್ಸ್ ಇರುವಂಥದ್ದು. ಹಾಗೆ ಇಲ್ಲಿ ಬಂದು ಎಲ್ಲ ಅಪ್ಪ ಅಮ್ಮ ಮತ್ತು ಅಕ್ಕ ತಂಗಿಯರು ಮತ್ತು ತಮ್ಮ ಎಲ್ಲರೂ ಫೋಟೋಸ್ ತೆಗೆಸ್ಕೊತಾರೆ. ಮದುವೆ ಮುಹೂರ್ತ ಎಲ್ಲ ಮುಗಿದ್ಮೇಲೆ ಇಲ್ಲಿ ಅರುಂಧತಿ ನಕ್ಷತ್ರವನ್ನು ನೋಡಿಸ್ತಾ ಇರೋದು. ಅರುಂಧತಿ ನಕ್ಷತ್ರ ನೋಡಾದ್ಮೇಲೆ ಇಲ್ಲಿ 7 ಹೆಜ್ಜೆ ಇಡುವಂಥದ್ದು ಶಾಸ್ತ್ರ ನಡೆಸ್ತಾ ಇದ್ದಾರೆ. ಎಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಹೂವಿನಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಸಪ್ತಪದಿ ತುಳಿತಾರಲ್ವ, 7 ಹೆಜ್ಜೆ ಆ ಥರ ಇಲ್ಲಿ ಮಾಡ್ತಾ ಇದ್ದಾರೆ. ಅವರು 500 ಮಂತ್ರವನ್ನು ಹೇಳ್ತಾ ಇದ್ದಾರೆ. ಅವ್ರಿಗೆ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಒಂದೊಂದು ಹೆಜ್ಜೆಗೆ ಒಂದೊಂದು ಅರ್ಥ ಇರುತ್ತಲ್ವ, ಅದನ್ನು ಹೇಳ್ಕೊಡ್ತಾ ಇದ್ದಾರೆ. ಮದುವೆ ಎಲ್ಲ ಮುಗಿಸ್ಕೊಂಡು ಗಂಡಿನ ಮನೆಗೆ ಬಂದಿದ್ದಾರೆ. ಫಸ್ಟು ಗಂಡಿನ ಮನೆಗೆ ಬಂದು ಆಮೇಲೆ ಹೆಣ್ಣಿನ ಮನೆಗೆ ಇವನಿಗೆ ಹೋಗುವಂಥ ಶಾಸ್ತ್ರ. ಈಗ ಮನೆಗೆ ಬಂದಂಥ ಹೆಣ್ಣು ಗಂಡಿಗೆ ಆರತಿ ಮಾಡಿ ಮನೆಯೊಳಗೆ ಕರ್ಕೊಳ್ಳೋಂಥದ್ದು. ಈಗ 3 ಜನ ಇಲ್ಲಾಂದರೆ 5 ಜನ ಮುತ್ತೈದೆಯರು ಸೇರಿ ಆರತಿಯನ್ನು ಮಾಡ್ತಾರೆ. ಈಗ ಆರತಿ ಎಲ್ಲ ಮಾಡಾದ್ಮೇಲೆ
ಹೆಣ್ಣು ಗಂಡನ ಒಳಗಡೆ ಕರ್ಕೊಳೋಂಥದ್ದು ಸೇರೊದ್ದು ಮನೆ ಒಳಗಡೆ ಬರಮಾಡ್ಕೊಳೋಂಥದ್ದು ಸೊಸೆಯನ್ನು. ಈಗ ಯಾವ ಥರ ಬನ್ನಿ ಸೇರೊದ್ದು ಮನೆ ಒಳಗಡೆ ಬರ್ತಾರೆ ಮನೆ ಸೊಸೆ ಅಂತ ಹೇಳ್ಬಿಟ್ಟು ಪೂಜಿಸಿದವ್ರು ಇಷ್ಟಿಗೆ ಮುಗಿಯೋದಿಲ್ಲ. ಯಾಕೆ ಅಂತಂದರೆ ಆರತಿ ಎಲ್ಲ ತೆಗ್ದಾದ್ಮೇಲೆ ಅವ್ರಿಗೆ ಅಮೌಂಟ್ ಕೊಡಬೇಕು, ಇವ್ರ ಹೆಸ್ರನ್ನ ಅವ್ರಿಗೆ ಹೇಳಬೇಕು, ಅವ್ರ ಹೆಸ್ರನ್ನ ಇವ್ರಿಗೆ ಹೇಳಬೇಕು ಅಂತೇಳಿ ಸ್ವಲ್ಪ ಹೊತ್ತು ಬಾಗಿಲಲ್ಲೇ ನಿಲ್ಲಿಸಿ ಅವ್ರಿಗೆ ಆಟ ಆಡಿಸ್ತಾರೆ. ಬಾಗಿಲಲ್ಲೇ ನಿಲ್ಲಿಸಿ ಸ್ವಲ್ಪ ಹೊತ್ತು ಈ ಥರ ಎಲ್ಲ ಗೇಮ್ಸು ಆ ಥರ ಏನೋ ಹೇಳ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಆಮೇಲೆ ಬರಮಾಡ್ಕೊಳೋಂಥದ್ದು. ಅದಕ್ಕೆ ಮನೆಯೊಳಗೆ ಸೊಸೆನ ಬರಮಾಡ್ಕೊಳೋಕ್ಕೆ ಎಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಅಂದರೆ ಹಾರ್ಟ್ ಶೇಪಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಮತ್ತು ಬಾಗಿಲಿಂದ ದೇವ್ರ ಮನೆ ತನಕನೂ ತುಂಬಾ ಚೆನ್ನಾಗಿ ಹೂವನ್ನ ಡೆಕೋರೇಷನ್ ಮಾಡಿರೋವಂಥದ್ದು. ಈಗ ಅವರೆಲ್ಲ ಹೆಸರೆಲ್ಲ ಹೇಳಾದಮೇಲೆ ಮನೆಯೊಳಗೆ ಬರ್ತಾರೆ. ಅವರು ಮದುವೆ ಮನೆಯಿಂದನೇ ಮಲ್ಲಕ್ಕಿ ತುಂಬ್ಕೊಂಡು ಬಂದಿರ್ತಾರೆ. ಊಟದ ಮನೆಯಿಂದ ಮಲ್ಲಕ್ಕಿಯನ್ನು ಕಳಿಸಿರ್ತಾರೆ. ಅದನ್ನು ತಗೊಂಡು ಬಂದು ಗಂಡನ ಮನೆಯನ್ನು ತುಂಬಿಸುವಂಥ ಶಾಸ್ತ್ರ ಇದು. ಈಗ ಸೇರು ಹೊದ್ದು ಅದನ್ನು ಚೆಲ್ಕೊಂಡು ಮನೆ ಬಾಗಿಲಿನಿಂದ ಅಡುಗೆ ಮನೆ ತನಕನೂ ಚೆಲ್ಕೊಂಡು ಬರೋವಂಥ ಶಾಸ್ತ್ರ ನಮ್ಮ ಇದರಲ್ಲಿ ಮಾಡುವಂಥದ್ದು. ಈಗ ಸೇರೆಲ್ಲ ಹೊದ್ದಾದ್ಮೇಲೆ ಆ ಥರ ಮಾಡ್ತಾರೆ. ಫ್ರೆಂಡ್ಸ್ ಮನೆ ಸೊಸೆ ಈಗ ಸೇರೊದ್ದು ಮನೆ ಒಳಗಡೆ ಬರಮಾಡ್ಕೊತಾ ಇದ್ವಿ. ಅವ್ರ ಕೈನಲ್ಲಿ ಮರ್ಲಕ್ಕಿ ಇದೆ. ಬರಬೇಕಾದ್ರೆ ತೊಗೊಂಡು ಬಂದಿರೋವಂಥದ್ದು ಊಟದ ಮನೆಯಿಂದ ಮರ್ಲಕ್ಕಿನ ತೊಗೊಂಬಂದಿರೋದು. ಅದನ್ನು ಮನೆಯಲ್ಲಿ ಚೆಲ್ಕೊಂಡು ಅಡುಗೆ ಮನೆ ತನಕ ಹೋಗುವಂಥದ್ದು. ಅದು ಬಂದು ನಮ್ಮ ಕಡೆ ಇರುವಂಥ ಶಾಸ್ತ್ರ. ಮನೆ ಸೊಸೆ ಮನೆ ಬೆಳಗಬೇಕಾಗಿ ತುಂಬಿಸ್ಬೇಕು. ಮನೆ ಈಗ ಮರ್ಲಕ್ಕಿಯಿಂದ ತುಂಬಿಸಿ ಆಮೇಲೆ ದೇವ್ರ ದೀಪವನ್ನು ತರ್ಬೋದು. ಬಾಗಿಲಿನಿಂದ ವೆಲ್ಕಮ್ ಮಾಡ್ತಾ ಇದ್ದಾರೆ ಸೊಸೆಗೆ. ಎಷ್ಟು ಚೆನ್ನಾಗಿ ಹಾರ್ಟ್ ಶೇಪಲ್ಲಿ ರೆಡ್ಡು ವೈಟ್ ಕಾಂಬಿನೇಷನಲ್ಲಿ ಫ್ಲವರ್ಸಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ದೇವ್ರ ಮನೆ ತನಕನೂ ಈ ಥರ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಈಗ ಸೊಸೆ ಬಂದು ದೀಪವನ್ನು ಅಂಟಿಸಿ ಎಲ್ಲ ಆದಮೇಲೆ ಈಗ ಕೇಕ್ ಕಟ್ಟಿಂಗನ್ನು ಮಾಡ್ತಾ ಇದ್ದಾರೆ. ಮನೆ ಸೊಸೆ ಮನೆ ಒಳಗೆ ಬಂದಮೇಲೆ ಎಷ್ಟೊಂದು ಖುಷಿ ಅಲ್ವಾ. ಯಾಕಂದರೆ ಎಷ್ಟೋ ವರ್ಷದ ಕನಸು ಆಸೆ ಎಲ್ಲ ಇಟ್ಕೊಂಡಿರ್ತೀವಿ ನಮ್ಮ ಮನೆಗೆ ಒಂದು ಸೊಸೆ ಬರಬೇಕು ಅಂತ. ಆ ದಿನ ಇವತ್ತಿನ ದಿವಸ ಈಡೇರಿದೆ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯಾಕಂದರೆ ತಮ್ಮಗೆ ಮತ್ತು ತಮ್ಮನ ಹೆಂಡ್ತಿಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. 100 ಕಾಲ ಸುಖವಾಗಿ ಬಾಳಿ ಅಂತ ಹಾರೈಸ್ತೀವಿ ನಾವು. ನೀವು ಕೂಡ ಅವ್ರಿಗೆ ವಿಶ್ ಮಾಡಿ ಅಂತ ಹೇಳ್ತೀನಿ. ಹೊಸ ಜೋಡಿಗೆ ವಿಶ್ ಮಾಡಿ 100 ಕಾಲ ಸುಖವಾಗಿ ಬಾಳಲಿ ಅಂತೇಳಿ. ಈಗ ಕೇಕ್ ಕಟಿಂಗ್ ಎಲ್ಲ ಆಯಿತು. ಈಗ ಕೇಕ್ ತಿನ್ನಿಸ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಏನು ಮಾಡ್ತೀನಿ, ಸ್ವಲ್ಪ ಫೋಟೋಸ್ ಇದೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ ಜೊತೆ ಹಾಗೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇಷ್ಟ ಆದರೆ ಇಷ್ಟ ಆಗದೆ ಹೋದರೆ ಕಮೆಂಟಲ್ಲಿ ಬರ್ತಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಟೇಕ್ ಕೇರ್, ಬಾಯ್.